ನಮಸ್ಕಾರ. ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಪ್ರಜಾಪ್ರಭುತ್ವ ಜನತೆಯಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ, ಸ್ವಾತಂತ್ರ್ಯ ಸಿಕ್ಕು 75 ವರ್ಷ ಗತಿಸಿದ್ರು ಕೂಡ ಈ ದೇಶದಲ್ಲಿ ಇನ್ನೂ ಅಸ್ಪೃಶ್ಯತೆ ಜಾಲತಾಣ ಆಡ್ತಿದೆ. ಯಾಕಂದ್ರೆ ಎಸ್ಸಿ ಜನಾಂಗ ಆಗಿರ್ಬೋದು, ಎಸ್ಸಿ ಜನಾಂಗದಲ್ಲಿ ಸ್ಪೆಷಲ್ ಮಾದಿಗರು ಮತ್ತೆ ಚಲವಾದಿ ಮತ್ತು ಎಸ್ಟಿ ಜನಾಂಗನ ಕೆಲವು ದೇವಸ್ಥಾನದಲ್ಲಿ ಬಿಡಕ್ಕೆ ಹಿಂದೆ ಮುಂದೆ ನೋಡ್ತಾರ. ನಾನೇನಂತೀನಿ ಅಂದ್ರೆ, ಈಗ ಮಾಮೂಲಿಯಾಗಿ ಎಸ್ಸಿ ಜನಾಂಗದಲ್ಲಿರ್ತಕ್ಕಂಥ ಮಾದಿಗರನ್ನ ಚಲವಾದಿಗಳನ್ನ ಯಾವ ದೇವಸ್ಥಾನ ಗುಡಿಯಲ್ಲಿ ಬಿಡುವುದಿಲ್ಲ, ಮತ್ತೆ ಅವರು ಬಿಡುವುದಿಲ್ಲ ಅಂತ ಇವರು ಹೋಗೋದು ಇದಿಲ್ಲ. ಯಾಕಂದ್ರೆ ನಡಪ ಅವ್ರ ಕೂಡ ಹೋಗಿ ಜಗಳ ಎಲ್ಲಿ ಆಡಮಂತ ಇವರು ಹೋಗೋದಿಲ್ಲ. ಆಲ್ಮೋಸ್ಟ್ ಅಲ್ಲಿ ಎಸ್ಟಿ ಜನಾಂಗದವರು ಅವರೆಲ್ಲ ಹೋಗ್ತಾರ, ಬರ್ತಾರ, ಎಲ್ಲ ಮಾಡ್ತಾರ. ಈಗ ಉದಾಹರಣೆ, ಮೊನ್ನೇನು ಮಾನವಿ ತಾಲೂಕಿನ ಅಮರೇಶ್ವರ ಕ್ಯಾಂಪಿನಲ್ಲಿ ಶಿವರಾಜ ಮತ್ತು ಅವ್ರ ಅಣ್ಣ, ಅವ್ರ ತಾಯಿ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬೇಕಂತ ಅವ್ರು ಹೋಗ್ತಾರ. ಅಲ್ಲಿರ್ತಕ್ಕಂಥ ಮೇಲ್ವರ್ಗದ ಜಾತಿಯವರು ಆಂಜನೇಯಗ ಅವ್ರ ಅಣ್ಣಗ, ಇದು ಶಿವರಾಜಗ ಅವ್ರ ಅಣ್ಣಗ ಮತ್ತು ಅವ್ರ ತಾಯಿಗೆ ಮೇಲ್ವರ್ಗದ ಆ ಊರು ಗೌಡ ಏನೋ ದೌರ್ಜನ್ಯ ಮಾಡಿ ಅವ್ರಿಗೆ ಮರಣಾಂತ್ಯಕ್ಕೆ ಹಲ್ಲೆ ಮಾಡ್ತಾರ. ಯಾಕಂದ್ರೆ ಎಸ್ಟಿ ಜನಾಂಗದವರು ರಾಯಚೂರು ಜಿಲ್ಲೆಯಲ್ಲಿ 4 ಮಂದಿ ಶಾಸಕರು, ದೇವದುರ್ಗದಲ್ಲಿ ಎಸ್ಟಿ, ಮಾಣಿಗದಲ್ಲಿ ಎಸ್ಟಿ, ಮಸ್ಕಿಯಲ್ಲಿ ಎಸ್ಟಿ, ಗ್ರಾಮೀಣ ಭಾಗದಲ್ಲಿ ಎಸ್ಟಿ, 4 ಮಂದಿ ಶಾಸಕರಿದ್ದು ರಾಯಚೂರು ಜಿಲ್ಲೆಯಲ್ಲಿ ಎಸ್ಟಿ ಜನಾಂಗಕ್ಕೆ ಜಾತಿ ನಿಂದನೆ ಮಾಡಿದಾಗ ಇನ್ನು ಮಾದಿಗರನ್ನು ಉಳಿಸ್ತಾರ? ಮಾದಿಗರ ಪರಿಸ್ಥಿತಿ ಎಲ್ಲಿಗೆ ಬರ್ತದ? ಅದಕ್ಕಾಗಿ ದಯಮಾಡಿ ಸಂವಿಧಾನಕ್ಕೆ ಗೌರವ ಕೊಡ್ರಿ, ಕಾನೂನಿಗೆ ಗೌರವ ಕೊಡ್ರಿ. ಕಾನೂನು ಏನು, ಕೋರ್ಟ್ ಏನು, ಸಂವಿಧಾನ ಏನು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಎದುರು ಸಲುವಾಗಿ ಮಾಡ್ಯಾರ, ಅದನ್ನ ನೋಡಿ ನೀವು ಮುಂದಿನ ದಿನಮಾನಗಳಲ್ಲಿ ಯಾವುದೇ ಜಾತಿ ತಾರತಮ್ಯ ಮಾಡಬಾರದು. ಯಾಕಂತ ಹೇಳ್ತೀನಿ, ಜಾತಿ ಎಂದು ನಾಶವಾಗ್ತದೋ ಅಂದು ಈ ಭಾರತ ದೇಶವನ್ನು ಉದ್ಧಾರ ಆಗ್ತದ. ಇದು ಯಲ್ಲಪ್ಪ ದೊಡ್ಡಮನೆ ಆಲ್ದರ್ತಿ ಕೂಲಿ ಕಾರ್ಮಿಕರ ಸಂಘದ ರಾಜ್ಯಾಧ್ಯಕ್ಷ. ತಮಗೆ ಮನವಿ ಮಾಡ್ತೀನಿ, ಈ ದೇಶದಲ್ಲಿ ಜಾತಿ ವ್ಯವಸ್ಥೆ ನಾಶವಾಗಬೇಕು, ಈ ದೇಶ ಉದ್ಧಾರ ಆಗಬೇಕು. ಯಾಕಂತ ಕೇಳ್ತೀನಿ, ತಿಳ್ಕರಿ. ಈ ದೇಶದಲ್ಲಿ ಇರ್ತಕ್ಕಂಥ ಜಾತಿ ಒಂದು ಹೆಣ್ಣು ಜಾತಿ, ಒಂದು ಗಂಡು ಜಾತಿ. ಅದು ಬಿಟ್ಟು ಯಾವುದೇನು ನಾವೇನು ಈ ಮಾನವ ಜಾತಿ ಕುಲ ಏನದಲ್ಲ, ಅದರಲ್ಲಿ ಏನೇನ ಈಗ ಗುಬ್ಬಿ, ದನ, ಕತ್ತಿ, ಮನುಷ್ಯರು, ನಾಯಿ, ಈ ತರ ಏನು ಬೇರೆ ಬೇರೆ ಇಲ್ಲ. ಎಲ್ಲರಿಗೆ ಕಾಲವ, ಕೈಯವ, ಮೊಕ್ಕ ಐತೆ, ಕಿವಿಯಾಗ, ಕಣ್ಣ, ಎಲ್ಲ ತರನು ಮಾನವ ರೂಪನೇ ಅದ. ಇಷ್ಟು ಮಾನವ ರೂಪ ಇದ್ದ ಮ್ಯಾಗ ಈ ದೇಶದಲ್ಲಿ ಜಾತಿ ವ್ಯವಸ್ಥೆ ಆಗ್ತಾ ಇದೆ. ಅದಕ್ಕೆ ನಾನು 20ನೇ ತಾರೀಕಿನ ನಂತರ ನಾನು ಪ್ರತಿಯೊಂದು ಹಳ್ಳಿಗೆ ಈ ಅಸ್ಪೃಶ್ಯತೆ ಮುಕ್ತ ಭಾರತ ಆಗ್ಬೇಕಂತೇಳಿ ಒಂದು ಹೋರಾಟವನ್ನು ಹಾಕ್ಕೊಂತೀನಿ. ಅದಕ್ಕಾಗಿ ಇಡೀ ಕರ್ನಾಟಕ ಅಲ್ಲ, ಇಡೀ ಭಾರತ ದೇಶದ ಜನತೆ ಈ ಯಲ್ಲಪ್ಪ ಆಲ್ದರ್ತಿಗೆ ಬೆಂಬಲ ನೀಡಬೇಕಂತೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ, ಜೈ ಬಾಬಾ ಸಾಹೇಬ್ ಅಂಬೇಡ್ಕರ್.